ರಾಕ್ಷಸ ಮಹಾಶಿವನಿಗಾಗಿ ಘೋರ ತಪಸ್ಸು ಮಾಡ್ತಾನೆ. ಆ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಏನು ವರ ಬೇಕೋ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ರಾಕ್ಷಸ ತುಂಬಾ ವಿಚಿತ್ರವಾದ ವರ ಕೇಳ್ತಾನೆ. ಆ ವರವಾದ್ರೂ ಏನು, ಅದರ ಹಿಂದಿನ ರಹಸ್ಯ ಏನು? ಪಾರ್ವತಿ ಕೋಪಕ್ಕೆ ಚಂದ್ರ ಒಳಗಾಗ್ತಾನೆ. ಆ ಶಾಪಕ್ಕಾಗಿ ನಾವು ಈಗಲೂ ಕೂಡ ವಿನಾಯಕನ ಮೂರ್ತಿ ನೋಡ್ದೇನೆ ವಿನಾಯಕನ ಚತುರ್ಥಿಯ ದಿನ ಚಂದ್ರನ ನೋಡ್ಬಾರ್ದಂತ ನಮ್ಮ ಹಿರಿಯರು ಹೇಳ್ತಾರೆ. ಅದರ ಹಿಂದಿನ ಕತೆ ಏನು? ನಾವು ಗಣೇಶನ ಹಬ್ಬನ ಬೀದಿಗಳಲ್ಲಿ ಗಣೇಶನ ಕೂರಿಸಿ ಸೆಲೆಬ್ರೇಟ್ ಮಾಡುವ ಕಲ್ಚರ್ ಯಾವಾಗಿಂದ ನಮ್ಮಲ್ಲಿ ಬಂದಿದೆ? ಇದಕ್ಕೂ ಬ್ರಿಟಿಷರ್ಗೂ ಸಂಬಂಧ ಏನು? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿ. ಬನ್ನಿ ನಾವು ಕಂಪ್ಲೀಟ್ ಗಣೇಶನ ಚರಿತ್ರೆ ಮತ್ತು ಮಹಿಮೆಗಳ ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ವಿಡಿಯೋನ ಎಂಡ್ ವರ್ಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಇನ್ಯಾಕೆ ಲೇಟ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಪುಷ್ಪ ಪ್ರಸಂಗ. ಒಬ್ಬ ಅತ್ಯಂತ ಶಕ್ತಿಯುತವಾದ ರಾಕ್ಷಸ ಇದ್ದ. ಅವನು ಆನೆಯ ತಲೆನ ಹೊಂದಿದ್ದ. ಅದರಿಂದ ಅವನ ಗಜಾಸುರ ಅಂತ ಕರೀತಿದ್ರು. ಅವನಿಗೆ ಇರೋ ತೀವ್ರ ಶಕ್ತಿ ಮತ್ತೆ ಭಯಂಕರವಾದ ದೇಹ ಇರೋದ್ರಿಂದ ಅವನ್ನ ನೋಡಿದ್ರೆ ಎಲ್ರಿಗೂ ಗಾಬರಿ ಆಗ್ತಿತ್ತು. ಗಜಾಸುರ ಶಿವನ ತೀವ್ರ ಭಕ್ತ ಆಗಿದ್ದ. ಅವನು ಶಿವನನ್ನ ಕುರಿತು ಘೋರ ತಪಸ್ನ ಮಾಡ್ತಿದ್ದ. ಹಾಗೆ ಎಷ್ಟೋ ವರ್ಷಗಳ ಕಾಲ ತಪಸ್ನ ಮಾಡ್ತಿದ್ದಿದ್ರಿಂದ ಅವನ ಭಕ್ತಿಗೆ ಮೆಚ್ಚಿ ಪರಮೇಶ್ವರ ಅವನ ಮುಂದೆ ಪ್ರತ್ಯಕ್ಷ ಆಗಿ, ಗಜಾಸುರ ನಿನ್ನ ಭಕ್ತಿನ ಮೆಚ್ಚಿದೆ, ಏನ್ ವರ ಬೇಕೋ ಕೇಳಿಕೋ ಅಂತ ಮಹಾಶಿವ ಕೇಳ್ತಾರೆ. ಸ್ವಾಮಿ, ನೀವು ಯಾವಾಗ್ಲೂ ನನ್ನ ಜೊತೆನೆ ಇರ್ಬೇಕು ಅನ್ನೋ ಒಂದು ಚಿಕ್ಕ ಆಸೆ ಬಿಟ್ರೆ ನನ್ಗೆ ಯಾವುದೇ ರೀತಿ ಕೋರಿಕೆನೂ ಇಲ್ಲ. ನನ್ನ ಕೋರಿಕೆ ಏನಂದ್ರೆ ನೀವು ಯಾವಾಗ್ಲೂ ನನ್ನ ಹೊಟ್ಟೆ ಒಳಗೇನೆ ಇರ್ಬೇಕು ಸ್ವಾಮಿ ಅಂತ ಕೇಳ್ಕೊಳ್ತಾನೆ. ಭಕ್ತರು ಯಾವ ತರ ವರಗಳನ್ನ ಯಾಕೆ ಕೇಳ್ತಾರೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೇ ಇರೋ ಮಹಾಶಿವ, ಸರಿ ಹಾಗೆ ಆಗ್ಲಿ ಗಜಾಸುರ, ನೀನು ಕೇಳಿರೋ ತರಾನೇ ನಾನ್ ನಿನ್ನ ಹೊಟ್ಟೆಯಲ್ಲಿರ್ತೀನಿ ಅಂತ ಹೇಳಿ ಆ ರಾಕ್ಷಸನ ಹೊಟ್ಟೆಯೊಳಗೆ ಸೇರಿ ಪ್ರಶಾಂತವಾಗಿ ಇದ್ರು. ನಿಜವಾಗ್ಲೂ ಆ ರಾಕ್ಷಸನ ದುರ್ಬುದ್ಧಿ ಏನಂದ್ರೆ ಆ ಮಹಾಶಿವನೇ ಅವನ ಹೊಟ್ಟೆಯಲ್ಲಿರೋದ್ರಿಂದ ಅವನ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಅಹಂಕಾರ ಅವನ್ಗೆ. ಹಾಗೆ ಕೆಲವು ದಿನಗಳು ಕಳೀತು. ಶಿವ ಕಾಣಿಸ್ದೆ ಪಾರ್ವತಿ ದೇವಿ ಚಿಂತೆಗೊಳಗಾಗ್ತಾರೆ. ಅದೇ ವಿಷಯನ ಶ್ರೀ ಮಹಾವಿಷ್ಣುಗೆ ಹೇಳಿ ತನ್ನ ಪತಿ ದೇವರನ್ನ ಕಂಡಿಡಿರಿ ಅಂತ ಪಾರ್ವತಿ ದೇವಿ ಕೇಳ್ತಾರೆ. ಮಹಾವಿಷ್ಣು ಅವರ ದಿವ್ಯ ದೃಷ್ಟಿಯಿಂದ ಶಿವ ಆ ಗಜಾಸುರನ ಹೊಟ್ಟೆಯಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ತಾರೆ. ಗಜಾಸುರನ ಸಂಹಾರ ಮಾಡೋಕೆ ಬಸವಣ್ಣನೇ ಉತ್ತಮ ಅಂತ ಆಲೋಚನೆ ಮಾಡಿ ನಂದಿನ ಬಸವಣ್ಣನ ತರ ರೂಪ ಬದಲಾಯಿಸೋಕೆ ಕೇಳ್ತಾರೆ. ತಕ್ಷಣ ನಂದಿ ಬಸವಣ್ಣನ ತರ ಬದಲಾಗುತ್ತೆ. ಬ್ರಹ್ಮ ಮತ್ತು ಇತರ ದೇವತೆಗಳ ಜೊತೆ ಸೇರಿ ಮಹಾವಿಷ್ಣುನು ಮಾರುವೇಷ ಹಾಕಿ ತಾಳ ಮೇಳಗಳೊಂದಿಗೆ ನಾಟ್ಯ ಮಾಡ್ತಾ ಗಜಾಸುರನ ಹತ್ರ ಹೋಗಿ ಉತ್ಸಾಹ ಮೂಡಿಸೋ ಮೇಳ ತಾಳಗಳ ಜೊತೆ ಬಸವಣ್ಣನ ಡ್ಯಾನ್ಸ್ ಜೊತೆ ಗಜಾಸುರನ ತುಂಬಾ ಸಂತೋಷ ಪಡಿಸ್ತಾರೆ. ಆ ಗುಂಪನ್ನ ಮಹಾವಿಷ್ಣು ಲೀಡ್ ಮಾಡಿದ್ರು. ಗಜಾಸುರ ತುಂಬಾ ಸಂತೋಷ ಪಟ್ಟು ಹೇಳ್ತಾನೆ, ನಿಮ್ಮ ನಾಟ್ಯ ನೋಡಿ ತುಂಬಾ ಸಂತೋಷ ಆಯ್ತು, ನಿಮ್ಗೆ ಏನ್ ವರ ಬೇಕೋ ಕೇಳಿ ಅಂತ ಕೇಳ್ತಾನೆ. ತಕ್ಷಣ ಮಹಾವಿಷ್ಣು, ರಾಕ್ಷಸ ವೀರ, ಈ ಬಸವಣ್ಣ ಮಹಾಶಿವನ ನಂದಿ, ಇವನ ಪ್ರಭು ಕಾಣಿಸ್ತಿಲ್ಲ ಅಂತ ತುಂಬಾ ದಿನಗಳಿಂದ ಬಾಧೆಗೊಳಗಾಗಿದೆ. ನೀವು ಒಂದು ಸರಿ ಪರಮೇಶ್ವರನ ನೋಡ್ಸಿದ್ರೆ ನಾವು ಇಲ್ಲಿಂದ ಹೊರಟೋಗ್ತೀವಿ ಅಂತ ಕೋರ್ಕೊಳ್ತಾರೆ. ಈಶ್ವರನ ತೋರ್ಸ್ಬೇಕಂದ್ರೆ ತನ್ನ ಹೊಟ್ಟೆನ ಸೀಳ್ಬೇಕು. ಹಾಗಾದ್ರೆ ತನ್ನ ಮರಣ ಖಚಿತ ಅಂತ ಗ್ರಹಿಸಿದ ಗಜಾಸುರ ಶಿವನ ಹತ್ರ, ಸ್ವಾಮಿ, ಅಹಂಕಾರದಿಂದ ನಾನು ಮಾಡಿದ ತಪ್ಪನ್ನ ಕ್ಷಮಿಸಿ, ಸಾಯೋಕೆ ಮುಂಚೆ ನಂದೊಂದು ಚಿಕ್ಕ ಮನವಿನ ತೀರಿಸ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಸರಿ ಅಂತಾರೆ ಮಹೇಶ್ವರ. ನನ್ನ ಮರಣದ ನಂತರನು 3 ಲೋಕದಲ್ಲಿ ನನ್ನ ಶಿರಸ್ಸನ್ನ ಪೂಜಿಸೋ ತರ ನೀವೇ ಮಾಡ್ಬೇಕು ಸ್ವಾಮಿ ಅಂತ ಬೇಡ್ಕೊಳ್ತಾನೆ. ತಥಾಸ್ತು ಅಂತ ಶಿವ ವರನ ಕೊಟ್ಟ ಕೂಡಲೇ ಶ್ರೀ ಮಹಾವಿಷ್ಣು ನಂದಿಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ. ಅವಾಗ ಬಸವಣ್ಣ ಗಜಾಸುರನ ಬಳಿ ಓಡೋಗಿ ತನ್ನ ಕೊಂಬಿನಿಂದ ಗಜಾಸುರನ ಹೊಟ್ಟೆನ ಸೀಳ್ಬಿಡುತ್ತೆ. ಅದರಿಂದ ಶಿವ ಹೊರ ಬರ್ತಾರೆ. ಅವಾಗ ಶ್ರೀ ಮಹಾವಿಷ್ಣು, ಸ್ವಾಮಿ, ನೀವು ಯೋಚಿಸದೆ ನೀಡ್ತಿರೋ ವರದಿಂದ ಸಮಸ್ಯೆಗೆ ಒಳಗಾಗ್ತಿದ್ದೀರಾ ಅಲ್ವಾ, ಇನ್ಮೇಲಾದ್ರೂ ಸ್ವಲ್ಪ ಆಲೋಚಿಸಿ ವರ ನೀಡಿ ಅಂತ ವಿವರಿಸ್ತಾರೆ. ಸೊ ಭಕ್ತರು ಶಿವನನ್ನು ಪೂಜಿಸಿ ವರ ಕೇಳಿದ್ರೆ ಅವ್ರು ಯಾರು ಏನು ಅಂತ ಹಿಂದೆ ಮುಂದೆ ನೋಡದೆ ಯಾವುದೇ ರೀತಿ ವರ ಆದ್ರೂ ಕೊಡೋ ಅಂತ ಏಕೈಕ ದೇವರು ಶಿವನೇ. ತನ್ನ ಪತಿ ದೇವರು ಬರ್ತಿದ್ದಾರೆ ಅನ್ನೋ ವಿಷಯ ತಿಳ್ಕೊಂಡ ಪಾರ್ವತಿ ದೇವಿ ಆ ಸಂತೋಷದಲ್ಲಿ ತನ್ನ ಮೇಲಿರೋ ಹರ್ಷಣನ ತೆಗೆದು ಒಂದು ಚಿಕ್ಕ ಬಾಲಕನ ಆಕಾರದಲ್ಲಿ ತಯಾರಿಸ್ತಾರೆ. ಆ ಬೊಂಬೆನ ತನ್ನ ಮಗನಾಗಿ ಭಾವಿಸಿ ಪ್ರಾಣ ನೀಡ್ತಾರೆ. ಅವರೇ ವಿನಾಯಕ. ಹುಟ್ಟಿದ ತಕ್ಷಣ ಪಾರ್ವತಿ ದೇವಿ ವಿನಾಯಕನ್ಗೆ ಒಂದು ಕೆಲಸನ ಒಪ್ಪಿಸ್ತಾರೆ. ಮಗನೇ, ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ, ನೀನು ಬಾಗಿಲತ್ರ ಕಾವಲು ಕಾಯಿ, ಯಾರನ್ನು ಒಳಗೆ ಬರೋಕೆ ಬಿಡದೆ ನೋಡ್ಕೋ ಅಂತ ಹೇಳ್ತಾರೆ. ಓ ಹಾಗೆ ಆಗ್ಲಮ್ಮ ಅಂತ ವಿನಾಯಕ ಕಾವಲು ಕಾಯ್ತಾರೆ. ಸೊ ವಿನಾಯಕನ್ಗೆ ಅವ್ರ ಅಮ್ಮಗೋಸ್ಕರ ಕಾವಲು ಕಾಯ್ತಿರೋದು ಹೆಮ್ಮೆಯ ವಿಷಯ. ಆ ಕಡೆ ಈ ಕಡೆ ಓಡಾಡ್ತಾ ಯಾರಾದ್ರೂ ಬರ್ಲಿ ಈಗ ನಾನ್ ಯಾರಂತ ತೋರಿಸ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ವಿನಾಯಕ ಕಾವಲು ಕಾಯ್ತಿದ್ದಾರೆ. ಅದೇ ಟೈಮಲ್ಲಿ ಪರಮೇಶ್ವರ ಅಲ್ಲಿಗೆ ಬಂದೇ ಬಿಟ್ರು. ಒಳಗೆ ಹೋಗ್ತಿರೋ ಶಿವನನ್ನ ವಿನಾಯಕ ಅಲ್ಲೇ ನಿಲ್ಲಿಸ್ತಾರೆ. ಅದಕ್ಕೆ ಶಿವ, ಮಗನೇ, ಯಾರು ನೀನು, ನನ್ನ ಯಾಕೆ ತಡೀತಿದ್ಯಾ, ನಾನ್ ಯಾರಂತ ನಿನ್ಗೆ ಗೊತ್ತಾ ಅಂತ ಕೇಳ್ತಾರೆ. ನೀವು ಯಾರಾದ್ರೂ ನಂಗೆ ಅದು ಬೇಕಾಗಿಲ್ಲ, ನಾನು ನನ್ನ ತಾಯಿ ಮಾತನ್ನ ಪಾಲಿಸ್ತಿದ್ದೀನಿ. ಓಹೋ, ನೀನು ಪಾರ್ವತಿಯ ಮಗನ, ನಾನು ನಿನ್ನ ತಂದೆ,
ನನ್ನ ಒಳಗೆ ಹೋಗೋಕೆ ಬಿಡು ಅಂದಾಗ ತಕ್ಷಣ ವಿನಾಯಕ ಸಂತೋಷ ಪಟ್ಟು ತಂದೆಯವರಿಗೆ ನನ್ನ ಪ್ರಣಾಮ, ನಿಮ್ನ ಒಳಗೆ ಕಳಿಸಿದ್ರೆ ಅಮ್ಮ ಹೇಳ್ದ ಮಾತನ್ನ ಮೀರೋ ಹಾಗೆ ಅಲ್ವಾ, ಆದ್ರಿಂದ ಅಮ್ಮ ಬಂದ್ಮೇಲೆನೆ ನಿಮ್ನ ಒಳಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪರಮೇಶ್ವರನ್ಗೆ ತೀವ್ರ ಕೋಪ ಬರುತ್ತೆ. ಹಾಗೆ ಎಷ್ಟು ಹೇಳಿದ್ರು ಕೇಳದೆ ತಡಿತಿದ್ದಿದ್ರಿಂದ ಶಿವ ಭಯಂಕರವಾಗಿ ಘೋರ ತಾಂಡವ ಆಡಿ ತನ್ನ ತ್ರಿಶೂಲನ ವಿನಾಯಕನ ಮೇಲೆ ಎಸಿತಾರೆ. ಅದರಿಂದ ವಿನಾಯಕನ ತಲೆ ಕಟ್ಟಾಗಿ ಕೆಳಗೆ ಬೀಳುತ್ತೆ. ಅವನ ಕೂಗಾಟ ಕೇಳಿದ ಪಾರ್ವತಿ ದೇವಿ ಅಲ್ಲಿಗೆ ಬಂದು ಆ ದೃಶ್ಯನ ನೋಡಿ ತೀವ್ರವಾಗಿ ರೋದನೆಗೊಳಗಾಗ್ತಾರೆ. ಸ್ವಾಮಿ, ಏನು ಈ ಅಮಾಯಕ ಬಾಲಕ ಮಾಡಿದ ತಪ್ಪು, ನಿಮ್ಮ ದ್ವಾರದ ಬಳಿ ನಿಲ್ಲಿಸ್ತಾ ಅನ್ನೋ ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ನೀಡಿದೀರಾ ಅಂತ ಅಳ್ತಾರೆ. ಶಿವನು ಪಾರ್ವತಿ ದೇವಿ ಹತ್ರ, ಚಿಂತಿಸಬೇಡ ದೇವಿ, ಇದು ಕಾಲ ನಿರ್ಣಯ, ನಾನು ಈ ಮಗುನ ಮತ್ತೆ ಬದುಕಿಸ್ತೀನಿ ಅಂತ ಹೇಳಿ ಶಿವ ಅವರ ಗಣಗಳನ್ನ ಕರೀತಾರೆ. ಅಂದ್ರೆ ಅವರ ಸೇವಿಯರ್ಸ್. ಅವ್ರನ್ನ ಕರೆದು, ರಕ್ಷಕರೇ, ಉತ್ತರ ದಿಕ್ಕಲ್ಲಿ ತಲೆ ಮಾಡಿ ಯಾರು ಮಲ್ಕೊಂಡಿದ್ರು ಅವರ ತಲೆನ ತಗೊಂಡ್ ಬನ್ನಿ ಅಂತ ಆಜ್ಞಾಪಿಸ್ತಾರೆ. ಆ ರಕ್ಷಕರು ಎಷ್ಟು ಹುಡುಕಿ ನೋಡಿದ್ರು ಒಂದು ಆನೆ ತಲೆ ಮಾತ್ರ ಕಾಣಿಸುತ್ತೆ. ಅದು ಕೂಡ ಮರಣ ಹೊಂದಿದ ಗಜಾಸುರನ ತಲೆ. ಶಿವನು ಗಜಾಸುರನ್ಗೆ ಕೊಟ್ಟ ಮಾತನ್ನ ನೆರವೇರಿಸೋಕೆ ಹಾಗೆ ಮಾಡಿದ್ರು ಅಂತ ಆವಾಗ ದೇವತೆಗಳಿಗೆ ಅರ್ಥ ಆಗುತ್ತೆ. ಆ ತಲೆನ ತಗೊಂಡ್ ಬಂದು ವಿನಾಯಕನ್ಗೆ ಮಂತ್ರಶಕ್ತಿಯಿಂದ ಜೋಡಿಸಿದಾಗ ಮತ್ತೆ ಪ್ರಾಣ ಬರುತ್ತೆ. ಸೊ ಗಜಾಸುರನ ತಲೆ ಜೋಡಿಸಿರೋದ್ರಿಂದ ವಿನಾಯಕನ ಗಜಾನನ ಅಂತಾನು ಕರೀತಾರೆ. ಆ ನಂತರ ಶಿವ ವಿನಾಯಕನ್ಗೆ ಹೇಳ್ತಾರೆ, ಮಗನೇ, ನೀನು ನಿನ್ನ ತಾಯಿನ ಪ್ರೊಟೆಕ್ಟ್ ಮಾಡಿದ್ರಿಂದ ಸಕಲ ದೇವತೆಗಳಿಗಿಂತ ಮೊದಲನೇ ಪೂಜೆ ನಿನ್ಗೆ ಇರುತ್ತೆ. ನಿನ್ನ ಮೊದಲು ಪೂಜೆ ಮಾಡೋದ್ರಿಂದ ಅವರ ಕಾರ್ಯ ವ್ಯವಹಾರಗಳಲ್ಲಿ ಬರುವ ಯಾವುದೇ ಅಡ್ಡಿಗಳನ್ನ ತೆಗೆದು ಹಾಕಲಾಗುತ್ತೆ ಅಂತ ಶಿವ ವಿನಾಯಕನ್ಗೆ ವರ ಕೊಡ್ತಾರೆ. ಸೊ ಹಾಗಾಗಿ ಎಲ್ರಿಗಿಂತ ಮೊದಲು ವಿನಾಯಕಂದೇ ಮೊದಲನೇ ಪೂಜೆ ಆಗಿರುತ್ತೆ. ಯಾಕೆ ಗಣೇಶ ಚತುರ್ಥಿನ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಇದು ಗಣೇಶನ ಜನ್ಮದಿನನ ಆಚರಿಸೋ ಮಹತ್ವಪೂರ್ಣ ಹಿಂದೂ ಫೆಸ್ಟಿವಲ್ ಆಗಿದೆ. ಈ ಹಬ್ಬನ ಭಾದ್ರಪದ ಮಾಘ ಶುದ್ಧ ಚೌದ್ರಿ ದಿನ ಸೆಲೆಬ್ರೇಟ್ ಮಾಡ್ತೀವಿ. ಅದು ಬಿಟ್ವೀನ್ ಆಗಸ್ಟ್ ಅಂಡ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಬರುತ್ತೆ. ಹೊಸ ಕೆಲಸ ಕಾರ್ಯ ವ್ಯವಹಾರಗಳನ್ನ ಸ್ಟಾರ್ಟ್ ಮಾಡೋಕೆ ಗಣೇಶನ ಚತುರ್ಥಿ ಪರ್ಫೆಕ್ಟ್ ಟೈಮ್ ಆಗಿದೆ. ಈ ಹಬ್ಬ ಜನರನ್ನ ಒಂದೆಡೆ ಸೇರಿಸುತ್ತೆ. ಸೊ ಗಣೇಶನ ಜನ್ಮದಿನನ ಸೆಲೆಬ್ರೇಟ್ ಮಾಡೋಕೆ ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡ್ತೀವಿ. ಗಣೇಶ ಚತುರ್ಥಿನ ನಾವು ಸ್ಟ್ರೀಟ್ ಅಲ್ಲಿ ಎಲ್ಲರೂ ಸೇರಿ ಯಾವಾಗ ಸೆಲೆಬ್ರೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಗೊತ್ತಾ? ಇದರ ಹಿಂದೆನೂ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಬ್ರಿಟಿಷರು ನಮ್ಮ ದೇಶನ ರೂಲ್ ಮಾಡ್ತಿದ್ದ ಟೈಮ್ ಅಲ್ಲಿ ಸಿಚುಯೇಷನ್ ಹೇಗಿತ್ತು ಅಂದ್ರೆ, ರೋಡ್ ಅಲ್ಲಿ ಗುಂಪಾಗಿ 3-4 ಜನ ಒಟ್ಟಿಗೆ ನಡ್ಕೊಂಡು ಹೋಗೋದು ಇಲ್ಲ ಗುಂಪಾಗಿ ಮಾತಾಡೋದು ಮಾಡೋಕೆ ಬಿಡ್ತಿರ್ಲಿಲ್ಲ. 1893ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಬಾಲ ಗಂಗಾಧರ್ ತಿಲಕ್ ಗಣೇಶ ಚತುರ್ಥಿ ಹಬ್ಬನ ರೋಡ್ ಅಲ್ಲಿ ಸೆಲೆಬ್ರೇಟ್ ಮಾಡೋಕೆ ಪ್ರೇರಣೆ ನೀಡಿದ್ರು. ಅವರ ಉದ್ದೇಶ ಏನಂದ್ರೆ ಜನರಲ್ಲಿ ನಾವೆಲ್ಲ ಒಂದೇ ಅನ್ನೋ ಭಾವನೆ ಮೂಡಿಸೋಕೆ, ಬ್ರಿಟಿಷ್ ಗವರ್ನಮೆಂಟ್ ವಿರುದ್ಧ ಜನರನ್ನ ಒಗ್ಗೂಡಿಸೋಕೆ. ಸೊ ಗಣೇಶನು ಒಂದಲ್ಲ ಒಂದ್ ರೀತಿ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದು ಬರೀ ಸೆಲೆಬ್ರೇಷನ್ ಮಾತ್ರ ಅಲ್ಲದೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಸಂರಕ್ಷಣೆಯ ಪ್ರಯತ್ನ ಕೂಡ ಆಗಿತ್ತು. ಹಿಂದೂ ದೇವತೆಗಳನ್ನ ಬೀದಿಗಳಲ್ಲಿ ಸ್ಥಾಪಿಸೋ ಮೂಲಕ ಎಲ್ಲ ಸಮುದಾಯಗಳು ಒಂದಾಗಿ ಧರ್ಮದ ಮೇಲೆ ನಂಬಿಕೆನ ದೃಢಪಡಿಸಿದ್ರು. ಕವಿತೆ, ವಾದ್ಯ, ನೃತ್ಯ, ನಾಟಕ ಇವುಗಳ ಜೊತೆ ಆಚರಣೆ ಕಲೆಯ ಒಗ್ಗಟ್ಟನ್ನು ತೋರಿಸುತ್ತೆ. ಇಂದು ಗಣೇಶ ಚತುರ್ಥಿನ ನಾವಿನ್ನೂ ನಮ್ಮ ಹೃದಯದಲ್ಲಿ ಉಳಿಸ್ಕೊಂಡಿರೋ ಹಬ್ಬ ಆಗಿದೆ. ಇದರಲ್ಲಿ ನಾವು ಭಾಗವಹಿಸೋದ್ರಿಂದ ನಮ್ಮ ಸಂಸ್ಕೃತಿನ ಜೀವಂತವಾಗಿಡಲು ಕಾರಣ ಆಗ್ತಿದೆ. ಸೊ ಗಣೇಶ ಹಬ್ಬದ ದಿನ ನೀವು ಕೂಡ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಗಣೇಶನ ಕೂರಿಸಿ ಸೆಲೆಬ್ರೇಟ್ ಮಾಡ್ತಿದ್ರೆ ನೀವು ಜಾಯ್ನ್ ಆಗಿ ಸೆಲೆಬ್ರೇಟ್ ಮಾಡಿ. ಅಂಡ್ ಚಿಕ್ಕ ಚಿಕ್ಕ ಮಕ್ಕಳು ಸೇರಿ ಗುಂಪಾಗಿ ಮಾಡೋವಾಗ ಅವ್ರಿಗೂ ಪ್ರೋತ್ಸಾಹ ನೀಡಿ. ಇವಾಗ ನಾನು ಹೇಳುವಂತ ಕಥೆನ ಗಣೇಶ ಚತುರ್ಥಿ ದಿನ ತಪ್ಪದೆ ಕೇಳ್ಬೇಕು. ಈ ಕತೆ ಕೇಳಿಲ್ಲ ಅಂದ್ರೆ ಆರೋಪಗಳು ನಮ್ಮ ಮೇಲೆ ಬಿದ್ದು ಮಾಡದೇ ಇರೋ ತಪ್ಪಿಗೆ ಅವಮಾನ ಪಡಬೇಕಾಗುತ್ತೆ. ಶ್ರೀ ಕೃಷ್ಣ ಅನ್ನೋ ಯುಗ ಪುರುಷನೇ ವಿನಾಯಕ ಚತುರ್ಥಿ ದಿನ ಚಂದ್ರನ ನೋಡಿದ್ರಿಂದ ಅವಮಾನ ಪಡ್ತಾನೆ. ಇಷ್ಟಕ್ಕೂ ಏನು ಆ ಪುರಾಣದ ಕತೆ? ಚತುರ್ಥಿ ದಿನ ಚಂದ್ರನ ನೋಡಿದ್ರೆ ಅಪಾದನೆ ಯಾಕೆ ಬರುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ನಾವು ಈ ಕತೆನ ಸರಿಯಾಗಿ ಕೇಳ್ಬೇಕು. ಒಂದಾನೊಂದು ದಿನ ಭಾದ್ರಪದ ಶುಕ್ಲ ದಿನ ಭೂಲೋಕದಲ್ಲಿ ತನಗೆ ನೈವೇದ್ಯವಾಗಿ ಇಟ್ಟ ಉಂಡೆಗಳು ಕಡುಬುಗಳನ್ನ ತೃಪ್ತಿಯಾಗಿ ತಿಂದು ವಿನಾಯಕ ಸಂಜೆ ವೇಳೆ ನಡೆಯೋಕೆ ಆಗದೆ ನಿಧಾನವಾಗಿ ನಡ್ಕೊಂಡು ಕೈಲಾಸ ಸೇರ್ಕೊಳ್ತಾನೆ. ತನ್ನ ತಂದೆ ತಾಯಿಯಾದ ಶಿವ ಪಾರ್ವತಿನ ನೋಡಿದ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಮಾಡೋಕೆ ಕೆಳಗೆ ಬಾಗೋಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನಿಗೆ ಬೊಜ್ಜು ಅಡ್ಡ ಬರುತ್ತೆ. ಹೀಗೆ ವಿನಾಯಕ ಪ್ರಯತ್ನ ಪಡ್ತಿದ್ದಾಗ ಅವನ ಆ ಕಷ್ಟ ನೋಡಿ ಶಿವನ ಜಟಾಜಟೆಯಲ್ಲಿರೋ ಚಂದ್ರ ಪಕ ಪಕ ಅಂತ ನಗ್ತಾನೆ. ಆ ರಾಜದೃಷ್ಟಿ ತಗ್ಲಿದ್ರಿಂದ ವಿನಾಯಕನ ಹೊಟ್ಟೆ ಒಡೆದು ಕಡುಬು ಉಂಡೆಗಳು ಕೆಳಗೆ ಬಿದೋಗುತ್ತೆ. ಅದರಿಂದ ವಿನಾಯಕ ಮರಣ ಹೊಂದ್ತಾನೆ. ದುಃಖದಿಂದ ಕೊರಗಿದ ಪಾರ್ವತಿ ದೇವಿ, ಹೇ ಪಾಪಿ, ನಿನ್ನಿಂದಾನೇ ನನ್ನ ಕಂದನಿಗೆ ಈ ಗತಿ ಬಂತು.
ಇನ್ಮೇಲೆ ನಿನ್ನ ಯಾರು ನೋಡ್ತಾರೋ ಅವರಿಗೆ ಅಪಾದನೆಗಳು ತಪ್ಪಿದ್ದಲ್ಲ ಅಂತ ಶಾಪ ಕೊಡ್ತಾಳೆ. ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಯಜ್ಞ ಮಾಡ್ತಿರೋ ಸಪ್ತ ಋಷಿಯ ಹೆಂಡತಿನ ನೋಡಿ ಅಗ್ನಿದೇವ ಇಷ್ಟಪಡ್ತಾನೆ. ಅಗ್ನಿದೇವನ ಕೋರಿಕೆನ ತಿಳ್ಕೊಂಡ ಅವನ ಹೆಂಡತಿ ಸ್ವಾಹಾದೇವಿ ಆ ಋಷಿಗಳ 6 ಜನ ಹೆಂಡತಿಯರ ರೂಪದಲ್ಲಿ ಬಂದು ಅವನ ಆಸೆನ ತೀರಿಸ್ತಾಳೆ, ಒಂದು ಅರುಂಧತಿ ರೂಪ ಬಿಟ್ಟು. ಅದರಿಂದ ಋಷಿಗಳು ಅವರ ಹೆಂಡತಿಯರನ್ನ ಅನುಮಾನಿಸಿ ಕಳಿಸ್ಬಿಡ್ತಾರೆ. ಸಪ್ತ ಋಷಿಗಳು ಅವರ ದುಃಖನ ಹೇಳ್ಕೊಳ್ಳೋಕೆ ವೈಕುಂಠಕ್ಕೆ ಹೋಗ್ತಾರೆ. ಪಾರ್ವತಿ ದೇವಿಯ ಶಾಪದಿಂದಾನೇ ಹೀಗೆ ಆಗಿದೆ, ಆದ್ರೆ ನಿಮ್ಮ ಪತ್ನಿಯರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಶ್ರೀ ಮಹಾವಿಷ್ಣು ಹೇಳಿ ಎಲ್ಲರನ್ನೂ ಕರ್ಕೊಂಡು ಕೈಲಾಸಕ್ಕೆ ಹೋಗ್ತಾನೆ. ಶ್ರೀ ಮಹಾವಿಷ್ಣು ಮರಣಿಸಿದ ವಿನಾಯಕನ್ಗೆ ಪುನರ್ಜೀವ ಪ್ರಸಾದಿಸ್ತಾನೆ. ತಾಯಿ ಪಾರ್ವತಿ, ನೀನು ವಿಧಿಸಿದ ಶಾಪಕ್ಕೆ ಭೂಲೋಕ ಎಲ್ಲ ಅಸ್ತವ್ಯಸ್ತ ಆಗ್ತಿದೆ, ಲೋಕ ಸಂರಕ್ಷಣೆಗೆ ನೀನೇ ಏನಾದ್ರೂ ಒಂದು ಮಾಡ್ಬೇಕು ತಾಯಿ ಅಂತ ಸಪ್ತ ಋಷಿಗಳು ಕೋರಿಕೊಳ್ತಾರೆ. ಶಾಂತಿಸಿದ ಆ ತಾಯಿ, ಸರಿ, ಯಾವಾಗ ನನ್ನ ಕಂದನ್ನ ನೋಡಿ ಚಂದ್ರ ನಗದ್ನೋ ಆ ದಿನ ಚಂದ್ರನ ನೋಡಿದವ್ರಿಗೆ ಮಾತ್ರನೇ ಅಪಾದನೆಗಳು ಬರೋ ತರ ಶಾಪ ಶಕ್ತಿನ ಕಡಿಮೆ ಮಾಡಿದ್ದೀನಿ ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ಆ ನಂತರ ದ್ವಾಪರ ಯುಗದಲ್ಲಿ ಸತ್ರಜಿತ್ ಅನ್ನೋ ವ್ಯಕ್ತಿ ಸೂರ್ಯ ದೇವನ್ಗಾಗಿ ತೀವ್ರವಾದ ತಪಸ್ಸು ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿದ ಸೂರ್ಯ ಭಗವಾನ್ ಸತ್ರಜಿತ್ಗೆ ಶಮಾಂತಕ ಮಣಿನ ಉಡುಗೊರೆಯಾಗಿ ಕೊಡ್ತಾನೆ. ಆ ಶಮಾಂತಕ ಮಣಿ ಬೆಲೆ ಕಟ್ಟೋಕೆ ಆಗದೆ ಇರೋಂತ ವಜ್ರ. ಅದು ದಿನಕ್ಕೆ 8 kg ಬಂಗಾರನ ಕೊಡುತ್ತೆ. ಅಷ್ಟೇ ಅಲ್ಲದೆ ಅದು ಯಾರ ಬಳಿ ಇರುತ್ತೋ ಆ ರಾಜ್ಯದಲ್ಲಿ ಕೊರತೆ ತೊಂದರೆಗಳು ಬರಲ್ಲ. ಸತ್ರಜಿತ್ ಒಂದು ದಿನ ಶ್ರೀಕೃಷ್ಣನ ನೋಡೋಕೆ ದ್ವಾರಕಕ್ಕೆ ಬರ್ತಾನೆ. ಕುಶಲ ಪ್ರಶ್ನೆಗಳನ್ನ ಕೇಳಿದ್ಮೇಲೆ ಶ್ರೀಕೃಷ್ಣ ರಾಜಕ್ಷೇಮವಾಗಿ ಇರೋಕೆ ಆ ಶಾಮಾಂತಕ ಮಣಿನ ನನ್ಗೆ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಸತ್ರಜಿತ್, ಓಹೋ, ನಿನ್ನ ಕಣ್ಣು ಈ ಮಹೋನ್ನತವಾದ ಮಣಿ ಮೇಲೆ ಬಿದ್ದಿದ್ಯಾ, ನಾನು ನಿನ್ಗೆ ಇದನ್ನ ಕೊಡೋಲ್ಲ ಅಂದ್ರೆ ಕೊಡೋಲ್ಲ ಅಂತ ಅಹಂಕಾರವಾಗಿ ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ. ಶ್ರೀಕೃಷ್ಣ, ಸರಿ, ಕೊಡೋದು ಕೊಡದಿರ ಇರೋದು ಅವನ ಇಷ್ಟ ಅಲ್ವಾ ಅಂತ ಅನ್ಕೊಂಡು ಯಥಾ ರೀತಿ ತನ್ನ ಕೆಲಸ ಕಾರ್ಯದಲ್ಲಿ ಬೀಳ್ತಾನೆ. ಕೃಷ್ಣನ್ಗೆ ಹಾಲು ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ ಆಗಿರೋದ್ರಿಂದ ಸ್ವತಃ ತನ್ನ ಕೈಯಿಂದ ಹಾಲು ಕರಿಯೋಕೆ ಹಸುಗಳ ಪಕ್ಕಕ್ಕೆ ತಲೆ ಎತ್ತದಿರ ಹೋಗ್ತಾನೆ. ಯಾಕಂದ್ರೆ ಆ ದಿನ ಭಾದ್ರಪದ ಶುಕ್ಲ ಚೌತಿ, ಚಂದ್ರನ ನೋಡಿದ್ರೆ ಅಪಾದನೆಗಳು ಬರುತ್ತೆ ಅಂತ ಅವನ್ಗೆ ಗೊತ್ತು. ಹಾಗಾಗಿ ಒಂದು ಹಸು ಹತ್ರ ಹೋಗಿ ಹಾಲು ಕರಿತಿದ್ರೆ ಆ ಪಾತ್ರೆಯಲ್ಲಿ ಹಾಲು ತುಂಬ್ತಾ ಬರ್ತಿದೆ. ಚಂದ್ರ ಮಿಣಮಿಣ ಮಿನುಗುತ್ತಾ ಕಾಣಿಸ್ಬಿಡ್ತಾನೆ. ಅಯ್ಯೋ, ನೋಡ್ದಿರಾನೆ ಚಂದ್ರನ ನೋಡ್ಬಿಟ್ಟೆ ನಾನು, ಎಂತ ಅಪಾದನೆಗಳನ್ನ ಪಡ್ಬೇಕು ಅಂತ ಆಲೋಚನೆಯಲ್ಲಿ ಬೀಳ್ತಾನೆ ಶ್ರೀಕೃಷ್ಣ. ಇನ್ನೊಂದು ಕಡೆ ಸತ್ರಜಿತ್, ಶ್ರೀಕೃಷ್ಣ ಕೇಳಿದ್ರೆ ಮಣಿನ ಕೊಡ್ಲಿಲ್ಲ ಅಲ್ವಾ, ಅದಕ್ಕೆ ಹೇಗಾದ್ರೂ ಮಾಡಿ ಆ ಕೃಷ್ಣ ಈ ಮಣಿನ ಕದಿತಾನೇನೋ ಅಂತ ಭಯ ಅವನ್ಗೆ ಬರುತ್ತೆ. ಮೊದಲೇ ಬೆಣ್ಣೆ ಕದಿಯೋ ಕಳ್ಳ ಅನ್ನೋ ಹೆಸರು ಅವನಿಗೆ ಇದೆ. ಅದಕ್ಕಾಗಿ ಮಣಿನ ಭದ್ರ ಮಾಡು ಅಂತ ಸತ್ರಜಿತ್ ತನ್ನ ತಮ್ಮ ಆದ ಪ್ರಸೇನನಿಗೆ ಆ ಮಣಿ ಕೊಡ್ತಾನೆ. ಆ ಮಣಿ ಸ್ವಲ್ಪ ಕೆಂಪು ಬಣ್ಣದಲ್ಲಿ ಇದ್ದು ತಳತಳ ಅಂತ ಮಿಂಚ್ತಿರೋ ಹಾಗೆ ಕಾಣಿಸ್ತಿತ್ತು. ಕಣ್ಣು ಮುಚ್ಚದಿರ ನೋಡ್ತಿರ್ತಾನೆ. ಈ ರೀತಿಯ ಅದ್ಭುತವಾದ ಮಣಿ ತನ್ನ ಕತ್ತಲ್ಲಿ ಇರ್ಬೇಕು ಅಂತ ಅನ್ಕೊಂಡು ಕತ್ತಲ್ಲಿ ಹಾಕೊಂಡು ಬೇಟೆಗೆ ಹೋಗ್ತಾನೆ. ಮಿನುಗ್ತಿರೋ ಆ ಮಣಿ ಒಂದು ಸಿಂಹದ ಕಣ್ಣಿಗೆ ಬೀಳುತ್ತೆ. ಅದು ಏನೋ ಮಾಂಸದ ಮುದ್ದೆ ಅನ್ಕೊಂಡು ಸಿಂಹ ವೇಗವಾಗಿ ಪ್ರಸೇನನ ಮೇಲೆ ಬಿದ್ದು ಅವನ ಕಿತ್ತಿ ಅವನ ಶರೀರದಲ್ಲಿರೋ ಮಾಂಸದ ಮುದ್ದೆನ ಭಕ್ಷಿಸಿ ಬಿಡುತ್ತೆ. ಆ ಮಣಿನ ಬಾಯಲ್ಲಿ ಕಚ್ಕೊಂಡು ಹೋಗ್ತಿದ್ದ ಸಿಂಹನ ನೋಡಿ ಜಾಂಬವಂತ ಅನ್ನೋ ಕರಡಿ ಆ ಸಿಂಹನ ಸಾಯಿಸಿ ಆ ಶಾಮಂತಕ ಮಣಿನ ತಗೊಂಡು ತನ್ನ ಗುಹೆಗೆ ಹೋಗಿ ಜಾಂಬವತಿ ಅನ್ನೋ ತನ್ನ ಕುಮಾರಿಗೆ ಕೊಡುತ್ತೆ. ಸತ್ರಜಿತ ತನ್ನ ತಮ್ಮನ ಮರಣ ವಾರ್ತೆ ಕೇಳಿಸ್ಕೊಂಡಂಗೆ ಶ್ರೀಕೃಷ್ಣನೇ ಮಣಿಗಾಗಿ ತನ್ನ ತಮ್ಮನ ಸಾಯಿಸಿರ್ತಾನೆ ಅಂತ ಅನ್ಕೊಂಡು ರಾಜ್ಯ ಎಲ್ಲ ಡಂಗುರ ಹಾಕಿಸ್ತಾನೆ. ಅದನ್ನ ತಿಳ್ಕೊಂಡ ಶ್ರೀಕೃಷ್ಣ ತನ್ನ ಮೇಲೆ ಬಿದ್ದ ಅಪಾದನೆಯನ್ನ ತೊಲಗಿಸೋಕೆ ಪ್ರಸೇನ ಸತ್ತ ಸ್ಥಳಕ್ಕೆ ಹೋಗಿ ಸೇರ್ಕೊಳ್ತಾನೆ. ಅಲ್ಲಿಗೆ ಹೋಗಿದ ತಕ್ಷಣ ರಕ್ತದ ಕಲೆಗಳು, ಕೆಲವು ಸಿಂಹದ ಹೆಜ್ಜೆಗಳು ಕಾಣಿಸೋದ್ರಿಂದ ಶ್ರೀಕೃಷ್ಣ ಅದನ್ನ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ಸತ್ತು ಬಿದ್ದಿರೋ ಸಿಂಹನ ನೋಡ್ತಾನೆ. ಅದಕ್ಕೆ ಈ ಕಡೆ ನೋಡಿದಾಗ ಇನ್ನು ಸ್ವಲ್ಪ ದೂರದಲ್ಲಿ ಕರಡಿ ಹೆಜ್ಜೆಗಳು ಕಾಣಿಸುತ್ತೆ. ಅದನ್ನ ಹುಡ್ಕೊಂಡು ಕೃಷ್ಣ ಒಂದು ದೊಡ್ಡ ಗುಹೆ ಹತ್ರ ಹೋಗ್ತಾನೆ. ಅಲ್ಲಿ ಜಾಂಬವಂತನ ಕುಮಾರಿ ಆ ಶಾಮಂತಕ ಮಣಿ ಜೊತೆ ಆಡ್ತಿರೋದನ್ನ ನೋಡಿ ಶ್ರೀಕೃಷ್ಣ ಅವಳ ಹತ್ತಿರ ಹೋಗಿ ಆ ಮಣಿನ ತಗೊಳ್ಳೋಕೆ ಪ್ರಯತ್ನ ಪಡ್ತಿರೋವಾಗ ಜಾಂಬವತಿ ಜೋರಾಗಿ ಕಿರ್ಚ್ತಾಳೆ. ಅದರಿಂದ ಜಾಂಬವಂತ ಕೋಪದಿಂದ ಕಿರ್ಚಾಡಿ ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ಬೀಳ್ತಾನೆ. ಘೋರವಾದ ಯುದ್ಧ 28 ದಿನಗಳ ಕಾಲ ನಡೆಯುತ್ತೆ. ಜಾಂಬವಂತ ಮೈಯೆಲ್ಲ ಗಾಯಗಳಿಂದ ರಕ್ತದಿಂದ ಅವನ ಶರೀರ ಎಲ್ಲ ನೆಂದೋಗುತ್ತೆ. ಇನ್ನ ಅವನ ಶಕ್ತಿ ಕುಗ್ಗೋಗ್ತಿರೋವಾಗ ಶ್ರೀಕೃಷ್ಣನ ಕಡೆ ನೋಡಿದಾಗ ಆ ಮುಖದಲ್ಲಿ ತ್ರೇತಾಯುಗದಲ್ಲಿನ ಶ್ರೀರಾಮಚಂದ್ರ ಕಾಣಿಸ್ತಾನೆ. ತಕ್ಷಣ ಜಾಂಬವಂತನಿಗೆ ಅರ್ಥ ಆಗುತ್ತೆ, ತನ್ನ ರಾಮನೇ ಈ ಯುಗದಲ್ಲಿ ಶ್ರೀಕೃಷ್ಣನ ಅವತಾರದಲ್ಲಿ ಬಂದಿದ್ದಾನೆ ಅಂತ. ತ್ರೇತಾಯುಗದಲ್ಲಿ ಜಾಂಬವಂತನ ಮೇಲಿರೋ ಅಭಿಮಾನದಿಂದ ರಾಮ ಏನಾದ್ರೂ ಕೋರಿಕೋ ಅಂದ್ರೆ ನಿಮ್ಮ ಜೊತೆ ದ್ವಂದ್ವ ಯುದ್ಧ ಮಾಡ್ಬೇಕು ಸ್ವಾಮಿ ಅಂತ ಕೋರ್ಕೊಳ್ತಾನೆ. ಆ ಕೋರಿಕೆ ತೀರ್ದಿರ ಎಷ್ಟೋ ಯುಗಗಳ ಕಾಲ ಜಾಂಬವಂತ ಶ್ರೀರಾಮನ ಬರುವಿಕೆಗಾಗಿ ಎದುರು ನೋಡ್ತಿರ್ತಾನೆ. ಸ್ವಾಮಿ, ಇಷ್ಟು ದಿನಕ್ಕೆ ನನ್ನ ಅನುಗ್ರಹಿಸೋಕೆ ಬಂದ ರಾಮ ಗರ್ವದಿಂದ ನಿಮ್ ಜೊತೆನೆ ಯುದ್ಧನ ಕೋರ್ಕೊಂಡೆ, ಅಯ್ಯೋ ನನ್ಗೆ ಮರಣ ಬರ್ತಿದೆ ಸ್ವಾಮಿ ಅಂತಾನೆ. ಶ್ರೀಕೃಷ್ಣ
ತನ್ನ ಕೈಯಿಂದ ಜಾಂಬವಂತನ ಸವರ್ತಾ ಆ ನೋವನ್ನ ಮಾಯ ಮಾಡ್ತಾನೆ. ಜಾಂಬವ, ನೀನು ಕೋರ್ಕೊಂಡಿದ್ದಕ್ಕೆ ಈ ಯುದ್ಧ ನಡೆದಿದೆ. ಈ ಯುಗದಲ್ಲಿ ನಾನು ಮಾಡದ ತಪ್ಪಿಗೆ ಅಪಾದನೆ ಹೊರಿಸ್ಕೊಂಡು ನನ್ನ ಕುಟುಂಬ, ನನ್ನ ಬಂಧು ಮಿತ್ರರು ಅವಮಾನ ಭಾರನ ಹೊರಬೇಕಾಗಿದೆ. ನೀನು ಈ ಶಮಾಂತಕ ಮಣಿನ ಕೊಟ್ರೆ ಅದನ್ನ ಸತ್ರಜಿತನ್ಗೆ ಕೊಟ್ಟು ಈ ಅಪಾದನೆಯಿಂದ ವಿಮುಕ್ತಿ ಹೊಂದುತ್ತೀನಿ ಅಂತ ಕೇಳ್ತಾನೆ. ನೀವು ಕೇಳ್ದಂಗೆ ಮಣಿ ಜೊತೆ ನನ್ನ ಕುಮಾರಿ ಜಾಂಬವತಿ ಸಹ ನಿಮ್ಗೆ ಕೊಡ್ತೀನಿ ಸ್ವಾಮಿ. ಸೊ ಜಾಂಬವಂತ ಶಾಮಂತಕ ಮಣಿ ಜೊತೆ ತನ್ನ ಕುಮಾರಿಯಾದ ಜಾಂಬವತಿನ ಕೂಡ ಕೃಷ್ಣನ್ ಜೊತೆ ಕಳಿಸ್ತಾನೆ. ಆ ಮಣಿನ ತಗೊಂಡು ಶ್ರೀಕೃಷ್ಣ ನೇರವಾಗಿ ಸತ್ರಜಿತ್ ಬಳಿ ಹೋಗಿ ನಡೆದ ವಿಷಯ ಎಲ್ಲ ವಿವರಿಸಿ ಆ ಶಾಮಂತಕ ಮಣ್ಣಿನ ಸತ್ರಜಿತನ್ಗೆ ಕೊಡ್ತಾನೆ. ಅದರಿಂದ ತನ್ನ ತಪ್ಪು ತಿಳ್ಕೊಂಡ ಸತ್ರಜಿತ್ನು ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ. ತಾನು ಮಾಡಿದ ತಪ್ಪು ಪ್ರಚಾರಕ್ಕೆ ಪರಿಹಾರವಾಗಿ ಆ ಮಣಿನ ಹಾಗೆ ನನ್ನ ಮಗಳು ಸತ್ಯಭಾಮೆನ ಸಹ ನಿನ್ಗೆ ಕೊಡ್ತೀನಿ, ನೀನು ಬೇಡ ಅನ್ಬೇಡ ಅಂತ ಶ್ರೀಕೃಷ್ಣನ ಬೇಡ್ಕೊಳ್ತಾನೆ. ಆದ್ರಿಂದ ಶ್ರೀಕೃಷ್ಣ ಸತ್ರಜಿತ್ತನ್ಗೆ ಏನ್ ಹೇಳ್ಬೇಕೋ ಗೊತ್ತಾಗ್ದಿರಾ ಆ ಮಣಿನ ತಿರಸ್ಕರಿಸಿ ಸತ್ಯಭಾಮೆನ ಮಾತ್ರ ಅವನ ಜೊತೆ ಕರ್ಕೊಂಡು ಹೋಗ್ತಾನೆ. ಆ ನಂತರ ಜಾಂಬವತಿ ಮತ್ತು ಸತ್ಯಭಾಮೆನ ವಿವಾಹ ಮಾಡ್ಕೊಳ್ತಾನೆ. ಭಾದ್ರಪದ ಚೌತಿ ದಿನ ಚಂದ್ರನ ನೋಡಿದ್ರಿಂದ ಶ್ರೀ ಕೃಷ್ಣ ಅಂತವನ್ಗೂ ಅಪಾದನೆಗಳು ಬಂದವು. ಇನ್ನು ನಮ್ಮಂತ ಸಾಧಾರಣ ಪ್ರಜೆಗಳ ಪರಿಸ್ಥಿತಿ ಏನು ಅಂತ ಋಷಿಗಳು ಮತ್ತು ಜನಗಳು ಈ ಶಾಪಕ್ಕೆ ವಿಮುಕ್ತಿ ಮಾರ್ಗನ ಉಪದೇಶಿಸಿ ಅಂತ ಬೇಡ್ಕೊಳ್ತಾರೆ. ಭಾದ್ರಪದ ಚೌತಿ ದಿನ ಅಕಸ್ಮಾತ್ ಆಗಿ ಯಾರಾದ್ರೂ ಚಂದ್ರನ ನೋಡ್ತಾರೋ ನಿಷ್ಠೆಯಿಂದ ವಿನಾಯಕನ ಪೂಜಿಸಿ ಈ ಶಮಾಂತಕ ಮಣಿಯ ಕಥೆನ ಭಕ್ತಿ ಶ್ರದ್ಧೆಯಿಂದ ಕೇಳಿ ಅಕ್ಷತೆನ ತಲೆ ಮೇಲೆ ಹಾಕೊಂಡ್ರೆ ಅವ್ರಿಗೆ ಯಾವುದೇ ಅಪಾದನೆಗಳು ಬರೋಲ್ಲ ಅಂತ ಶ್ರೀಕೃಷ್ಣ ಉಪದೇಶಿಸ್ತಾನೆ. ಅದಕ್ಕಾಗಿ ತಪ್ಪದೆ ವಿಘ್ನ ವಿನಾಶ ಮಾಡೋ ಚೌತಿ ದಿನ ಈ ಶಮಾಂತಕ ಕಥೆನ ಕೇಳಿ ಅಪಾದನೆಗಳು ಬೀಳ್ದಿರ ನಿಮ್ಮ ಬಂಧು ಮಿತ್ರರಿಗೆ ಮಕ್ಕಳಿಗೆ ಈ ಕಥೆನ ಕೇಳಿಸಿ. ಅದಕ್ಕೆ ನೀವು ಮಾಡಬೇಕಾಗಿರೋದೆಲ್ಲ ಒಂದೇ, ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಗಣೇಶನ್ಗೆ ಲಂಬೋದರ ಅಂತಾನು ಕರಿತೀವಿ. ಅದರ ಅರ್ಥ ದೊಡ್ಡ ಹೊಟ್ಟೆಯವನು ಅಂತ. ಹೀಗೆ ಒಂದಿನ ಆಗಿನ ಕಾಲದಲ್ಲಿ ವಿನಾಯಕ ತನ್ನ ಜನ್ಮದಿನನ ಸೆಲೆಬ್ರೇಟ್ ಮಾಡುವಾಗ ಉತ್ಸವದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿ ಪಟ್ಟು ತನ್ನ ವಾಹನ ಆದ ಮೂಷಿಕನ ಮೇಲೆ ಹಿಂತಿರುಗಿ ಹೋಗ್ತಿದ್ರು. ಆಗ ಮೂಷಿಕನ್ಗೆ ದಾರಿಲಿ ಕಲ್ಲು ತಾಕಿದ್ರಿಂದ ಗಣೇಶ ಕೆಳಗೆ ಬೀಳ್ತಾನೆ. ಬಿದ್ದಿದ್ರಿಂದ ಗಣೇಶನ ಹೊಟ್ಟೆ ಇನ್ನು ಉಪ್ಕೊಳ್ತು. ಸೊ ಹತ್ರದಲ್ಲಿದ್ದ ಹಾವನ್ನ ತಗೊಂಡು ಅವರ ಹೊಟ್ಟೆಗೆ ಕಟ್ಕೊಳ್ತಾನೆ. ಹೀಗೆ ಮಾಡಿದ್ರಿಂದ ಅವನ ಹೊಟ್ಟೆಲಿರೋ ತಿಂಡಿನ ಸ್ಟೇಬಲ್ ಆಗಿ ಇಡೋಕೆ ಹೆಲ್ಪ್ ಆಗುತ್ತೆ. ಆದ್ರಿಂದ ನಾವು ಗಣೇಶನ ಹೊಟ್ಟೆಗೆ ಹಾವಿರೋದನ್ನ ನೋಡ್ತೀವಿ. ಇನ್ನು ಗಣೇಶನ್ಗೆ ಮದ್ವೆ ಆಗಿದೆ ಅಂತ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಎಸ್, ಗಣೇಶನ್ಗೆ ಮದ್ವೆ ಆಗಿದೆ. ಆದ್ರೆ ಕೆಲವು ಪುರಾಣದ ಪ್ರಕಾರ ಬ್ರಹ್ಮಚಾರಿಯಾಗಿನೂ ಉಳಿದಿದ್ದಾರೆ. ಒಂದಿನ ಗಣೇಶ ಮತ್ತು ಕಾರ್ತಿಕೇಯನ್ಗೆ ಮದ್ವೆ ಮಾಡೋ ವಯಸ್ಸು ಬಂತು. ಆಸ್ ಯೂಶುವಲ್ ಯಾರ್ ಫಸ್ಟ್ ಮದ್ವೆ ಆಗ್ಬೇಕು ಅನ್ನೋ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಗಣೇಶನ ತಂದೆ ತಾಯಿ ಒಂದು ಸ್ಪರ್ಧೆನ ನಡೆಸ್ತಾರೆ. ಈ ಭೂಮಿನ 3 ಸಲ ಸುತ್ತಿ ಯಾರು ಮೊದಲು ಬರ್ತಾರೋ ಅವ್ರಿಗೆ ಫಸ್ಟ್ ಮದ್ವೆ ಮಾಡೋದು ಅಂತ ಹೇಳ್ತಾರೆ. ತಕ್ಷಣ ಕಾರ್ತಿಕೇಯ ಅವನ ವಾಹನವಾದ ನವಿಲನ್ನ ಹತ್ತಿ ಭೂಮಿನ ಸುತ್ತೋಕೆ ಹೊರಟು ಬಿಡ್ತಾನೆ. ಬುದ್ಧಿವಂತನಾದ ಗಣೇಶ ಈ ಸ್ಪರ್ಧೆನ ಮುಗಿಸೋಕೆ ತುಂಬಾ ಸಮಯ ತಗೊಳ್ಳುತ್ತೆ ಅಂತ ಸಾಮರ್ಥ್ಯದಿಂದ ಯೋಚಿಸಿ ಅವನ ತಂದೆ ತಾಯಿ ಅವನ ಯೂನಿವರ್ಸ್ ಅನ್ಕೊಂಡು ತಂದೆ ತಾಯಿನ 3 ಬಾರಿ ಸುತ್ತಿ ಬರ್ತಾನೆ. ಕಾರ್ತಿಕೇಯ ಅವನ ಸ್ಪರ್ಧೆನ ಮುಗಿಸಿ ಹಿಂತಿರುಗಿದಾಗ ಗಣೇಶ ಅಲ್ಲಿ ಆಲ್ರೆಡಿ ಇದ್ದಿದ್ನ ನೋಡಿ ಶಾಕ್ ಆಗ್ತಾರೆ. ಶಿವ ಮತ್ತು ಪಾರ್ವತಿ ಗಣೇಶನ ಬುದ್ಧಿವಂತಿಕೆ ಮತ್ತು ಭಕ್ತಿನ ಮೆಚ್ಚಿ ಗಣೇಶನೇ ಫಸ್ಟ್ ಗೆದ್ದಿದ್ದು ಅಂತ ಹೇಳಿ ಅವನ್ಗೆ ಫಸ್ಟ್ ಮದ್ವೆ ಮಾಡ್ತಾರೆ. ಪ್ರಜಾಪತಿಯ 2 ಮಗಳಾದ ಬುದ್ಧಿ ಮತ್ತು ಸಿದ್ಧಿನ ಮದ್ವೆ ಆಗ್ತಾನೆ. ಇನ್ನ ಗಣೇಶನ್ಗೆ ಶುಭ ಮತ್ತು ಲಾಭ ಅನ್ನೋ 2 ಮಕ್ಕಳು ಹುಟ್ಟುತ್ತಾರೆ. ಇದೇ ಕೆಲವು ಪುರಾಣದಲ್ಲಿ ಹೇಳಿರೋ ಗಣೇಶನ ವಿವಾಹದ ಕತೆ. ಸೊ ಈ ವಿಡಿಯೋದಲ್ಲಿ ಗಣೇಶನ ಕೆಲವು ಅಸಾಧಾರಣ ಸಂಗತಿಗಳನ್ನ ತಿಳ್ಕೊಂಡಿದೀವಿ. ಅಂತ ಶ್ರೇಷ್ಠವಾದ ಮಹಾಕಾವ್ಯ ಮಹಾಭಾರತನ ಬರೆಯೋಕೆ ವ್ಯಾಸರು ಕೂಡ ಗಣೇಶನಾನೇ ಚೂಸ್ ಮಾಡಿರೋದು. ಯಾಕಂದ್ರೆ ನಾವು ಏನೇ ಹೇಳಿದ್ರೇನು ನಮ್ಮ ಮಾತಿಗಿಂತ ಫಾಸ್ಟ್ ಆಗಿ ಬರೆಯೋ ಟ್ಯಾಲೆಂಟ್ ಗಣೇಶನ್ಗೆ ಇದೆ. ಅಂತಹ ಮಹಾಕಾವ್ಯದ ಮಹಾಭಾರತವನ್ನ ನಾನು ಎಪಿಸೋಡ್ ವೈಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನ ಮಿಸ್ ಮಾಡದೆ ನೋಡಿ. ಇನ್ನು ಹೆಚ್ಚಿನ ಇಂಥ ವಿಷಯಗಳನ್ನ ತಿಳ್ಕೊಳ್ಳೋಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಟ್ಯಾಪ್ ಮಾಡೋಕೆ ಮರಿಬೇಡಿ. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.